ಬೆಂಗಳೂರು ನಗರದ ಘಟಕದ ಆಶ್ರಯದಲ್ಲಿ ಹಲವಾರು ನಮ್ಮ ಯುವಕರು ಈ ಕಾರ್ಯಕ್ರಮದಲ್ಲಿ ಏನು ಭಾಗವಹಿಸಿದ್ದೀರಿ. ಸ್ವಲ್ಪ ತಾಳ್ಮೆಯಿಂದ ನಾನೇನು ಕೆಲವು ವಿಷಯಗಳನ್ನ ತಮ್ಮ ಗಮನಕ್ಕೆ ತರ್ತೇನೆ. ಇದು ಈ ರಾಜ್ಯದಲ್ಲಿ ನಾವು ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಳ್ಳದೆ ಇದ್ರೆ ಬಹುಶಃ ಈಗಿನ ಕಾಂಗ್ರೆಸ್ ಸರ್ಕಾರ ಈ ಸರ್ಕಾರದ ಅವಧಿ ಮುಗಿಯೋದ್ರೊಳಗೆ ವಿಧಾನಸೌಧವನ್ನು ಬೇಕಾದ್ರೂ ಮಾರು ಹೋಗ್ತಕ್ಕಂಥವ್ರು ಇವರು. ಈಗಿನ ಮುಖ್ಯಮಂತ್ರಿ ಏನಿದ್ದಾರೆ ಸ್ವಲ್ಪ ಇಲ್ಲೆಲ್ಲ ಸೈಲೆಂಟ್ ಆಗಿರೋಣ. ಮುಂದ್ಗಡೆ ಜೆಡಿಎಸ್ ಪಕ್ಷಕ್ಕೆ ಈಗಿನ ಸರ್ಕಾರದ ಮುಖ್ಯಮಂತ್ರಿ ಬಹಳ ಅತ್ಯಂತ ವಿನಯವನ್ನೇ ತೋರಿಸ್ತಾ ಇದ್ದಾರೆ. ಅದು ಕಾರ್ಯರೂಪಕ್ಕೆ ಬರಬೇಕಾದ್ರೆ ನಯ ವಿನಯತೆ ಇಲ್ಲ. ಆ ನಯ ವಿನಯತೆಯ ಮುಖಾಂತರ ನಾಡಿನ ಜನತೆಯ ಸಂಪತ್ತನ್ನ ಲೂಟಿ ಮಾಡತಕ್ಕಂತ ಹಲವಾರು ಪ್ರಕರಣಗಳು ಮುಂದಿನ ದಿನಗಳಲ್ಲಿ ದಾಖಲೆಗಳ ಸಮೇತವೇ ನಾಡಿನ ಜನತೆಯ ಮುಂದೆ ಇಡ್ತಕ್ಕಂಥ ದಿನಗಳು ದೂರ ಇಲ್ಲ. ಈಗ ಪ್ರಮುಖವಾಗಿ ಇವತ್ತು ಬಹುಶಃ ನಮ್ಮ ನಗರದ ಜಿಲ್ಲಾ ಘಟಕದ ಅಧ್ಯಕ್ಷರು ರಮೇಶ್ ಗೌಡ್ರು ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಹಲವಾರು ಮುಖಂಡರು ಬಹುಶಃ ಇವತ್ತಿನ ಸಭೆ ಕರೆದಿರ್ತಕ್ಕಂಥದ್ದು ಇತ್ತೀಚೆಗೆ ರಾಜ್ಯದ ಹೈಕೋರ್ಟ್ನ ಉಚ್ಚ ನ್ಯಾಯಾಲಯ ಏನಿದೆ ನಮ್ಮ ರಾಜ್ಯದ ಏಕಸದಸ್ಯ ಪೀಠ ಮತ್ತು ದ್ವಿಸದಸ್ಯ ಪೀಠದ ನ್ಯಾಯಮೂರ್ತಿಗಳು 1995ರಲ್ಲಿ ಒಂದು MOU ಆದಂತ ಬೆಂಗಳೂರು ಮೈಸೂರಿನ ರಸ್ತೆ PMICP ರಸ್ತೆಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಕಳೆದ 29 ವರ್ಷದಿಂದ ಬರೀ ಬೆಂಗಳೂರು ಸುತ್ತ ಒಂದು ರಸ್ತೆಯನ್ನ ಮಾಡಿರ್ತಕ್ಕಂಥದ್ದನ್ನ ಬಿಟ್ರೆ 111 ಕಿಲೋಮೀಟರ್ ರಸ್ತೆಯನ್ನಾಗಬೇಕಾಯ್ತು ಬೆಂಗಳೂರು ಮೈಸೂರಿನ ನಡುವೆ. ನಾನು ಎಲ್ಲಾ ವಿಷಯಗಳನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ಆ ನ್ಯಾಯದಲ್ಲಿ ಬಂದಿರತಕ್ಕಂತ ತೀರ್ಪು ಅನ್ನೋದು ಒಂದು ಭಾಗ. ಹಲವಾರು ರಾಜ್ಯ ಸರ್ಕಾರ ಮೌನಕ್ಕೆ ಶರಣಾಗಿ ಆ ಕಂಪನಿಯ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಏನಿದೆ ರಾಜ್ಯ ಸರ್ಕಾರದ ಜೊತೆ, ಆ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಅನ್ನ ಉಲ್ಲಂಘನೆ ಮಾಡಿ ಹಲವಾರು ರೈತ ಕುಟುಂಬಗಳ ಭೂಮಿಗಳನ್ನ ಸ್ವೇಚ್ಛಾಚಾರವಾಗಿ ಈ ಒಂದು ಯೋಜನೆಯ ಹೆಸರಿನಲ್ಲಿ ಭೂ ಸ್ವಾಧೀನ ಏನು ಮಾಡ್ಕೊಂಡಿದ್ದಾರೆ. ಆ ಭೂ ಸ್ವಾಧೀನ ಮಾಡಿರ್ತಕ್ಕಂಥ 20 ವರ್ಷಗಳಲ್ಲಿ ಆ ರೈತರಿಗೆ ಇವತ್ತಿನವರೆಗೆ ಹಣವನ್ನು ಕೊಟ್ಟಿಲ್ಲ. ಆ ರೈತರ ಒಡೆತನದ ಭೂಮಿಗಳೇನಿತ್ತು ಹಣವನ್ನು ಕೊಡದೆ 28 ವರ್ಷಗಳಿಂದ ರಾಜ್ಯ ಸರ್ಕಾರದ ಮತ್ತು ಆ ನೈಸ್ ಕಂಪನಿಯ ನಡುವೆ ಹಲವಾರು ರೀತಿಯಲ್ಲಿ ಕೆಲವು ಅಧಿಕಾರಿಗಳು, ಕೆಲವು ಸರ್ಕಾರದ ಮುಖ್ಯಸ್ಥರು ಶಾಮೀಲಾಗಿರ್ತಕ್ಕಂಥ ಹಲವಾರು ಮಾಹಿತಿಗಳೇನಿದೆ. ಇದರ ಹಿನ್ನೆಲೆಯಲ್ಲಿ ಕಳೆದ ಜುಲೈ ತಿಂಗಳು 29ನೇ ತಾರೀಕು ನ್ಯಾಯಪೀಠದಿಂದ ಉಚ್ಚ ನ್ಯಾಯಾಲಯದಿಂದ ಒಂದು ತೀರ್ಪು ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ನೈಸ್ನ ಕಂಪನಿ ಯಾವ ರೀತಿಯಲ್ಲಿ ಆ ಫ್ರೇಮ್ವರ್ಕ್ ಅಗ್ರಿಮೆಂಟ್
ಅನುಷ್ಠಾನಕ್ಕೆ ತರ್ತೀವಿ ಅಂತ ಹೇಳಿ ಸುಮಾರು 500 ಕೇಸ್ ಹಾಕೊಂಡಿರ್ಬೋದು ಸುಪ್ರೀಂ ಕೋರ್ಟ್ ಹೈಕೋರ್ಟ್ನಲ್ಲಿ. ದಾಖಲೆಗಳನ್ನು ತಿರುಚಿ ಇವತ್ತು ಹಲವಾರು ನ್ಯಾಯಾಲಯದ ತೀರ್ಪುಗಳನ್ನು ಸಹ ಪಡೆಯತಕ್ಕಂಥದ್ರಲ್ಲಿ ನ್ಯಾಯಾಲಯಗಳಿಗೂ ದಾರಿ ತಪ್ಪಿಸಿ ದಾಖಲೆಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದೇನಿದೆ, ಅದರಿಂದ ಇವತ್ತು ನ್ಯಾಯಾಲಯದಲ್ಲಿ ಕೆಲವು ತೀರ್ಪುಗಳು ಬಂದಿರಬಹುದು. ಆದರೆ ಕೊನೆಯ ಹಂತದಲ್ಲಿ ಈ ದೇಶದ ಕಾನೂನು ವ್ಯವಸ್ಥೆಯಲ್ಲಿ ಅಂತಿಮವಾಗಿ ನ್ಯಾಯವನ್ನ ಎತ್ತಿ ಹಿಡಿಯತಕ್ಕಂಥದ್ರಲ್ಲಿ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಒಂದು ತೀರ್ಮಾನಗಳನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಹೇಳಿದ್ದಾರೆ, ಈ ಒಂದು BMIC ರಸ್ತೆ ಏನಿದೆ, ಈ ಯೋಜನೆಯ ಹೆಸರಿನಲ್ಲಿ ನಡೆದಿರ್ತಕ್ಕಂಥ ಅಕ್ರಮಗಳೇನಿದೆ, ಕರ್ನಾಟಕದ ಇತಿಹಾಸದಲ್ಲಿ ಒಂದು ದೊಡ್ಡ ಹಗರಣ ಇದು ಎಂತಕ್ಕಂಥ ಹೇಳಿದ್ದಾರೆ. ಇದು ಹೇಗಿದೆ ಅಂದರೆ ಸ್ಕೀಮ್ ಫಾರ್ ಸ್ಕ್ಯಾಮ್ ಅಂತಕ್ಕಂಥದ್ದು, ಅಂತಕ್ಕಂಥ ಯೋಜನೆ ಇದು. ಇದರ ಹಿನ್ನೆಲೆಯಲ್ಲಿ ಇವತ್ತು ನಾವು ಮೌನಕ್ಕೆ ಶರಣಾದರೆ ಈ ಕಂಪನಿಯ ಹಲವಾರು ಅಕ್ರಮಗಳನ್ನು ಕಂಡು ನಾವು ಸಹ ಮೌನಕ್ಕೆ ಶರಣಾದರೆ ಬೇರೆ ಪಕ್ಷಗಳಿಗೂ ನಮಗೂ ವ್ಯತ್ಯಾಸ ಇಲ್ಲ ಅಂತಕ್ಕಂಥದ್ದನ್ನ ಹೇಳಬೇಕಾಗ್ತದೆ. ನಾವು ಈಗಿನ ಈ ಒಂದು ಅಕ್ರಮವನ್ನ ಪ್ರತಿಭಟಿಸ್ತಕ್ಕಂಥದ್ದು ದಾಂಧಲೆ ಮಾಡಿ ನಾವು ಪ್ರತಿಭಟನೆ ಮಾಡಬೇಕಾಗಿಲ್ಲ. ಶಾಂತ ರೀತಿಯಿಂದ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕಾಗಿದೆ. ಈ ಸರ್ಕಾರ ಇವತ್ತೇನು ಹಲವಾರು ಅಕ್ರಮಗಳಾಗಿರ್ತಕ್ಕಂಥದ್ದು ಅವರಿಗೆ ಗೊತ್ತಿದ್ರು, ಈ ಅಕ್ರಮಗಳನ್ನು ಮಾಡ್ತಕ್ಕಂಥದ್ದಕ್ಕೆ ಬಹುಶಃ ಈಗಿನ ಮುಖ್ಯಮಂತ್ರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ರಾಷ್ಟ್ರೀಯ ಭೂ ಕಬಳಿಕೆ ಮಾಡ್ತಕ್ಕಂಥ ನಾಯಕತ್ವ ವಹಿಸಿರ್ತಕ್ಕಂಥವ್ರು ಅಂತ ಹೇಳಬೇಕಾಗ್ತದೆ. ರಾಷ್ಟ್ರ ಮಟ್ಟದ ಭೂ ಕಬಳಿಕೆ ಇದು ಪ್ರಕರಣ. ಹಲವಾರು ಈ ನೈಸ್ ಕಂಪ್ನಿಗೂ ಈಗಿನ ಮುಖ್ಯಮಂತ್ರಿಗೂ ಇರ್ತಕ್ಕಂಥ ಒಡಂಬಡಿಕೆಗಳು ಏನಿದೆ ಇಂಟರ್ನಲ್ಲಿ, ಅದೆಲ್ಲದರ ಮಾಹಿತಿಗಳನ್ನು ಸದ್ಯದಲ್ಲೇ ಈ ನಾಡಿನ ಜನತೆ ಮುಂದೆ ಇಡುತ್ತೇವೆ. ನಾನು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು, ಯುವಕ ಸ್ನೇಹಿತರಿಗೆ ಈ ಸಭೆಯಲ್ಲಿ ಮನವಿ ಮಾಡತಕ್ಕಂಥದ್ದು, ಇತ್ತೀಚಿನ ಸೋಷಿಯಲ್ ಮೀಡಿಯಾ ಮುಖಾಂತರ ನಿಮ್ಮ ಇನ್ಸ್ಟಾಗ್ರಾಮ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ನೀವು ಏನು